ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಹೇಳಿದ್ದಾರೆ, ಈ ಬಾರಿ ನಿಮಗೆ ಇದು ಮಾಡ್ತೀವಿ ಅಂತ. ಆ ವಿಶ್ವಾಸದ ಮೇಲೆ ನಾವು ಬಂದು ನಾವು ಪಾರ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸರಿ ಸರ್, गणेश महाराज के बोलो, जय गणेश महाराज के। ಮುಳಬಾಗಿಲು ತಾಲೂಕಿನ ನಾಡಿನ ಸಮಸ್ತ ಎಲ್ಲ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮೊದಲಿಗೆ ಕೇಳ್ತಾ ಇದ್ದೀನಿ. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಶುಭ ದಿನ ಅಂತ ನಾವು ಭಾವಿಸ್ತೀನಿ. ಕಾರಣ, ಸುಮಾರು 5 ವರ್ಷಗಳಿಂದ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್.ವೈ. ಶಾಂಬಯ್ಯಣ್ಣನವರು ಈ ಗಣೇಶ ವಿಗ್ರಹಗಳ ವಿತರಣಾ ಕಾರ್ಯಕ್ರಮವನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಮೊದಲಿಗೆ ಆ ಕುರುಡುಮಲೆ ಗಣೇಶ ಸನ್ಮಾನ್ಯ ಎಸ್.ವೈ. ಶಾಂಬಯ್ಯಣ್ಣ ಮತ್ತು ಅವರ ಕುಟುಂಬ, ಅವ್ರ ಮಕ್ಕಳು ಇವತ್ತು ಆಗಮಿಸಿದ್ದಾರೆ. ಅವರ ಸಮಸ್ತ ಕುಟುಂಬಕ್ಕೆ ಒಳ್ಳೆಯ ಒಂದು ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೆಯುವಂತಹ ಒಂದು ಆಶೀರ್ವಾದ ಆ ಗಣೇಶ ಮಾಡಲಿ ಅಂತ ಮೊದಲಿಗೆ ಆ ಗಣೇಶನಲ್ಲಿ ವಿನಮ್ರಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ತಮಗೆ ಗೊತ್ತು, ಸುಮಾರು 4 ವರ್ಷಗಳಿಂದ ನಾನು ಆವಾಗಲೇ ಶುಭ ಹೇಳ್ದೆ, ಶಾಂಬಯ್ಯಣ್ಣವರ ಸಮಾಜಕ್ಕೆ ಸೇವಾ ಕೆಲಸ ಕಡಿಮೆ ಆಗಿದೆ ಅಂತ. ಬೇರೆ ನಾಯಕರುಗಳಿಗೆ ಕಂಪೇರ್ ಮಾಡಿದರೆ ನಮ್ಮದು 10 ಪಟ್ಟು ಜಾಸ್ತಿ ಇದೆ. ಯಾಕಂದರೆ ಅದು ತಮಗೆಲ್ಲ ಮೀಡಿಯಾ ಮಿತ್ರರಿಗೆ ಗೊತ್ತದು, ಯಾವ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಒಂದು ಮೀಟಿಂಗಲ್ಲಿ ಹೇಳಿದೆ, ನಾವು 100% ಮಾಡಿದ್ರೆ 50% ಮಾಧ್ಯಮದವ್ರಿಗೆ ಹೇಳೋದಿಲ್ಲ. ಕೆಲವು ಕೆಲಸಗಳನ್ನು ಈಗ ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ 20,000 ಕೊಟ್ಟಿದೆ ಅಂದರೆ ನಾವು 20,000 ಕೊಟ್ಟಿದ್ದೀವಿ ಅಂದರೆ ಅಲ್ಲಿ ಮಾನವೀಯತೆ ಇರೋದಿಲ್ಲ. ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಒಂದು 10,000 ಬುಕ್ಸ್ ಕೊಟ್ಟಿದ್ದೀವಿ ಅಂತಂದರೆ ಆ ಬುಕ್ಸ್ ಕೊಟ್ಟಿದ್ದೀವಿ ಅಂತ ನಮ್ಮ ಮೀಡಿಯಾ ಮುಂದೆ ಇದ್ದರೆ ಅದಕ್ಕೊಂದು ಅರ್ಥ ಇರೋದಿಲ್ಲ. ಅಂತಹ ಬಹುತೇಕ ಕಾರ್ಯಕ್ರಮಗಳನ್ನು ನಿಮ್ಮನ್ನು ದೂರ ಇಟ್ಟು ನಾವು ಮಾಡ್ತಾಯಿದ್ದೀವಿ. ಸೊ ಅದನ್ನು ಬಿಟ್ಟರೆ ಇವತ್ತು ತಮ್ಗೆ ಗೊತ್ತು, ಇದುವರೆಗೂ ಮುಳಬಾಗಿಲು ತಾಲೂಕಿನಲ್ಲಿ ಇವತ್ತು ಈ ಒಂದು 2025-26 ವರ್ಷದಲ್ಲಿ ಗಣೇಶಗಳನ್ನು ಅಣ್ಣ ಕೊಡಬೇಕು ಅಂತ ಮೊದಲಿಂದ ಹೇಳ್ತಾಯಿದ್ರು. ಬಟ್ ನಾವೇ ಯಾಕೋ ಬೇಡ ಅಂತ ಹೇಳಿದ್ವಿ. ಬಟ್ ಕೊನೆಯ ಪಕ್ಷದಲ್ಲಿ ಅಣ್ಣ ಇಲ್ಲ ಕೊಡಲೇಬೇಕು ಅಂತ ಹೇಳಿದ್ರು. ಇಷ್ಟೊತ್ತಿಗೆ 122 ಗಣೇಶಗಳನ್ನು ನಾವು ಬುಕ್ ಮಾಡ್ಕೊಂಡಿದ್ದೀವಿ. 122 ಗಣೇಶಗಳನ್ನು ಕೊಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸುಮಾರು ಒಂದು 50 ಫೋನನ್ನು ಎತ್ತಲಿಕ್ಕೆ ಆಗಲಿಲ್ಲ. ಯಾಕಂದರೆ ಗಣೇಶಗಳ ಕೊರತೆ ಇರೋದ್ರಿಂದ ಏನೋ ಇವತ್ತು ಈ ಸದ್ಯಕ್ಕೆ 122 ಗಣೇಶಗಳನ್ನು ನಾವು ಕೊಡ್ತಾ ಇದ್ವಿ. ಸೊ ಭಗವಂತ ಆ ಗಣೇಶ ಇವತ್ತೇನು ಈ ಒಂದು ಸಮಾಜ ಸೇವೆಯ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸನ್ಮಾನ್ಯ ಶಾಂಬಯ್ಯಣ್ಣವರು ಸೊ ಮುಂದಿನ ದಿನಗಳಲ್ಲಿ ಈ ಮುಳಬಾಗಿಲು ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ ಇಲ್ಲ. ಸೊ ಆ ಒಂದು ಇನ್ನೂ 3 ವರ್ಷ ಇದೆ. 3 ವರ್ಷವೂ ಸಹ ಇವಾಗ ಏನು ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದ್ರ ಡಬಲ್ ಆಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ಅದು ಕಡಿಮೆ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಯುವ ಮಿತ್ರರಲ್ಲಿ ನಾನು ಒಂದು ಮಾತನ್ನು ಕೇಳ್ಕೊಳ್ತೀನಿ. ಅಣ್ಣ ಎಲೆಕ್ಷನ್ಗೆ ನಿಂತ್ಕೊಂಡಂಥ ಸಂದರ್ಭದಲ್ಲಿ ತಮ್ಮ ಎಲ್ಲ ಯುವಕರ ಮತ್ತು ಅವರ ಕುಟುಂಬಗಳ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಆ ಅಣ್ಣನ ಮೇಲೆ ಇರಬೇಕು ಅಂತ ನಾನು ಅವರಲ್ಲಿ ಒಂದು ವಿನಮ್ರಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದು. ಮತ್ತು ಈ ಒಂದು ಗಣೇಶ ಈ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ಬಹಳ ಶ್ರಮ ಪಟ್ಟಿದ್ದಾರೆ. ನಮ್ಮ ರಗಣ್ಣ ಆಗಿರ್ಬೋದು, ನಮ್ಮ ಯಲ್ಲಪ್ಪಣ್ಣ ಆಗಿರ್ಬೋದು, ನಮ್ಮ ಕಿಟ್ಟಣ್ಣ ಆಗಿರ್ಬೋದು, ರಾಜೇಶ್ ಆಗಿರ್ಬೋದು, ಬಾಬು ಆಗಿರ್ಬೋದು, ನವೀನ್ ಆಗಿರ್ಬೋದು, ಇನ್ನೂ ಹಲವಾರು ಹೆಸರು ಹೇಳ್ಕೊಡ್ತಾ ಇದ್ದಾರೆ. ಸುಮಾರು ಜನ ಇದ್ದಾರೆ. ಅವರೆಲ್ಲರೂ, ನಮ್ಮ ತ್ಯಾಗರಾಜ್ ಆಗಿರ್ಬೋದು, ಅವರೆಲ್ಲರೂ ಸಹ ನನ್ನ ಈ ಒಂದು ಕೊಡಲಿಕ್ಕೆ ಯಾರು ನಮಗೆ ಭಾಳ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಅವರೆಲ್ಲರಿಗೂ ಸಹ ನಾನು ಅನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶಾಂಬಯ್ಯಣ್ಣನವರಿಗೆ ಆ ಗಣೇಶನ ಒಂದು ಆಶೀರ್ವಾದ ಅವ್ರ ಕುಟುಂಬದ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾತನ್ನು ಮತ್ತೊಮ್ಮೆ ಕೇಳ್ಕೊಳ್ತಾ, ಮತ್ತು ಮುಳಬಾಗಿಲು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಗಣೇಶ್.